ನಮಸ್ಕಾರ, ನನ್ನ ಹೆಸರು ರುದ್ರಮುನಿ ಹಿರೇಮಠ. 24x7 political.comಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಕಲಬುರಗಿ ಜಿಲ್ಲೆಯಾದಂಥ ಚಿತ್ತಾಪುರ ತಾಲೂಕಿನ ಕಮರವಾಡಗಿ ಗ್ರಾಮ ಪಂಚಾಯತ್ ಒಬ್ಬ ಮಹಿಳೆಯರಾಗಿರುವಂತರಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ ಆಗಿರ್ಬೋದು, ಅವ್ರು ಮಾಡ್ಬೇಕು ಅನ್ಕೊಂಡಿರೋ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಿರ್ಬೋದು, ಒಟ್ಟಾಗಿ ಏನೆಲ್ಲ ಒಂದು ಮಾಹಿತಿ ಕೊಡ್ತಾರೆ ಅಂತ ಅವ್ರ ಜೊತೆ ಒಂದು ಒಳ್ಳೆ ಮಾಹಿತಿನ ಪಡೆದುಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ತಮ್ಮ ಹೆಸರು? ಮೇಡಮ್ ಜಯಶ್ರೀ. ಜಯಶ್ರೀ. ಮೇಡಮ್ ತಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಮೇಡಮ್ ತಾವೊಂದು ಈ ಬಾರಿ ಯಾವ ಊರಿನ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿದ್ದೀರಾ? ಕಮರವಾಡಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿದ್ದೀರಾ. ಮೇಡಮ್ ತಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಫಸ್ಟ್ ಟೈಮಾ ಅಥವಾ ತಮ್ಮ ಮನೆತನದಲ್ಲಿ ಮೊದಲು ಯಾರಾದರೂ ಒಂದು ರಾಜಕೀಯಲ್ಲಿದ್ರಾ? ಮೊದಲಿದ್ರು. ಮೊದಲೊಂದು ಯಾರಿದ್ರು ಮೇಡಮ್ ತಮ್ಮ ಮನೆತನದಲ್ಲಿ ಹಿರಿಯರಾದವರು? ಶಿವಶರಣಪ್ಪ ಅಂತ. ಅವರು ನಿಮ್ಮ ಮಾಮ ಅವರು ಕೂಡ ಒಂದು ರಾಜಕೀಯಲ್ಲಿದ್ರು. ಈ ಬಾರಿ ತಮಗೆ ಗೆಲ್ಲಕ್ಕೆ ಒಂದು ಮತಗಳಂತ ಎಷ್ಟಿತ್ತು ಮೇಡಮ್? ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಭೀಮಾಶಂಕರ್. ಭೀಮಾಶಂಕರ್. ಸರ್ ಈ ಬಾರಿ ಮೇಡಮ್ ಅವರು ಒಂದು ಗೆಲ್ಲಕ್ಕೆ ಮತಗಳಂತ ಎಷ್ಟಿತ್ತು ಸರ್? 335. 335. ಒಂದು ಎಷ್ಟು ಲೀಡಿಂದ ಗೆದ್ರಿ ಸರ್? 135. 135. ಸರ್ ಒಂದು ಯಾವ ಪಕ್ಷನ ಸಪೋರ್ಟ್ ಮಾಡ್ತೀರಾ ಸರ್ ತಾವು? ಬಿಜೆಪಿ ಪಕ್ಷ ಸಪೋರ್ಟ್ ಮಾಡ್ತೀವಿ. ಬಿಜೆಪಿ ಪಕ್ಷನ ಸಪೋರ್ಟ್ ಮಾಡ್ತೀರಾ. ಸರ್ ತಾವೊಂದು ಮಹಿಳೆಯರಿಗೆ ಅಂತ ಒಂದು ಮೀಸಲಾತಿ ಕೂಡ ಇದೆ, ಒಂದು 50% ಅಂತ. ಮೇಡಮ್ಗೆ ನಿಲ್ಲಿಸಿ ಒಂದು ರಾಜಕೀಯದಲ್ಲಿ ಒಂದು ಗ್ರಾಮ ಪಂಚಾಯತ್ ನಿಲ್ಲಿಸಿ ಗೆಲ್ಸಿದ್ದೀರಾ. ಮೇಡಮ್ಗೆ ಒಂದು ರಾಜಕೀಯಕ್ಕೆ ತರಬೇಕು ಅನ್ನೋ ಉದ್ದೇಶ ತಮಗೆ ಒಂದು ಸ್ವಂತವಾಗಿ ಬಂತ ಅಥವಾ ಯಾರಾದರೂ ಜನಗಳು ಸಪೋರ್ಟ್ ಮಾಡಿದಾರ ನಿಮ್ಮ ಮನೆತನದಲ್ಲಿ ಯಾರಾದರೂ ಒಂದು ಬರಬೇಕು ಅಂತ? ಹಾಗೆಲ್ಲ ಸರ್, ಎಲ್ಲ ಮಾಡ್ಬೇಕಂತೇನಿಲ್ಲ. ಎಲ್ಲ ನಮ್ಮ ಎಲ್ಲ ಇಲ್ಲಿ ಹಳ್ಳಿಗಡದಲ್ಲಿ ಏನಿದೆ ಅಂದರೆ ಎಲ್ಲ ಕಡೆ ಯಾರ್ಯಾರ ಮನೆತನದಲ್ಲಿ ಇವ್ರೇ ನಿಂದಿರ್ಬೇಕಂತ ಆಯ್ಕೆ ಮಾಡ್ತಾರೆ. ನಮ್ಮಲ್ಲಿ ಗುಡಿ ಹತ್ರ ಹೋಗಿ ಇವ್ರ ಮನೇಲಿ ಇವ್ರು ಇರಬೇಕು, ಇವ್ರ ಮನೆತನದಾಗ ಯಾರನ್ನ ಒಬ್ಬರು ಆಯ್ಕೆ ಮಾಡಿರ್ತಾರೆ, ಅವರೇ ನಿಂದಿರ್ಬೇಕು ಅಷ್ಟೇ. ಅಂದ್ರೆ ಊರಿನಲ್ಲಿರುವಂತ ಎಲ್ಲಾ ಹಿರಿಯರು ಕೂಡ್ಕೊಂಡು ಜನಗಳ ಆಯ್ಕೆ ಮಾಡಿರ್ತಾರೆ. ಇವ್ರು ನಿಂತರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆಯ್ಕೆ ಮಾಡಿದ್ಮೇಲೆ ನಾವು ನಿಂತಿರ್ತೀವಿ ಅಷ್ಟೇ, ನಮ್ಗಾಗಲಿ ಮತ್ತೊಬ್ಬರಾಗಲಿ. ಸರಿ, ಈ ಬಾರಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಂತ ಒಂದು ಕಾರ್ಯಕ್ರಮನ ಕೈಗೊಂಡಿದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ತಾವು ಒಂದು ಏನು ಮಾತಾಡಕ್ಕೆ ಇಷ್ಟಪಡ್ತೀರಾ ಸರ್? ಸ್ವಚ್ಛ ಭಾರತ ಮಾಡ್ಬೇಕು ಸರ್. ಸ್ವಚ್ಛ ಭಾರತ ಮಾಡಕ್ಕೆ ಇಷ್ಟಪಡ್ತೀವಿ ಸರ್. ಆ ಕಾರ್ಯಕ್ರಮನ ತಮ್ಮ ಗ್ರಾಮದಲ್ಲಿ ಎಲ್ಲ ಜನಗಳು ಒಂದು ಯಾವ ಥರ ಅಳವಡಿಸ್ಕೊಂಡಿದ್ದಾರೆ ಸರ್? ಸ್ವಚ್ಛ ಭಾರತ ಮಾಡ್ತಾ ಇದ್ದಾರೆ, ಮಾಡೋದಿಲ್ಲ ಮಾಡ್ಲಾರ್ದು ಮಾಡ್ತಾರೆ. ಎಲ್ಲ ಸ್ವಚ್ಛವಾಗಿಡಲು ಕಾಪಾಡ್ಕೊಳ್ಳೋದು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಕಾಪಾಡ್ತಾರೆ ಸರ್. ಇವಾಗ ತಮ್ಮ ಒಂದು ಮೇಡಮ್ಗೆ ಗೆಲ್ಸಿದ್ದೀರಾ. ಮಹಿಳೆಯರು ಕೂಡ ತಮ್ಮ ಪ್ರಕಾರ ಒಂದು ರಾಜಕೀಯಕ್ಕೆ ಬರಬೇಕು ಅಂತ, ಅದ್ರ ಬಗ್ಗೆ ತಮ್ಮದೊಂದು ಏನು ಅನಿಸಿಕೆ ಸರ್? ಯಾರು ಭೀ ಮಾಡ್ಬೋದು ಸರ್ ರಾಜಕೀಯ. ಮಹಿಳೆಯರು ಅಂದ್ರೆ ಒಟ್ಟಾಗಿ ಎಲ್ಲ ಗ್ರಾಮದ ಬಗ್ಗೆ ಒಂದು ಸ್ವಚ್ಛತವಾಗಿಡಲು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ ಇವಾಗ ಹಳ್ಳಿಗಳಲ್ಲಿ ಕೂಡ ಒಂದು ಶೌಚಾಲಯ ಪ್ರತಿ ಮನೆಗೂ ನಿರ್ಮಾಣ ಆಗ್ಬೇಕು ಅಂತ ಒಂದು ರೂಲ್ಸ್ ಮಾಡ್ತಾ ಇದ್ದಾರೆ. ತಮ್ಮ ಹಳ್ಳಿಗಳಲ್ಲಿ ಒಂದು ಶೌಚಾಲಯದ ಬಗ್ಗೆ ಜನಗಳು ಒಂದು ಯಾವ ತರ ಒಂದು ಯೋಚನೆ ಇಟ್ಕೊಂಡಿದ್ದಾರೆ ಸರ್? ಹಳ್ಳಿಗಳಲ್ಲಿ ಎಲ್ಲ ಮಾಡ್ಕೋತಿದ್ದಾರೆ, ಮಾಡ್ಕೊಳ್ಳೋರಲ್ಲ ಏನೋ ಮಾಡ್ಕೊಂಡಿಲ್ಲ, ಏನೋ ಮಾಡ್ಬೇಕು. ಅಂದ್ರೆ ಇವಾಗ ಶೌಚಾಲಯ ಬೇಕಾಗಿಲ್ಲ ಅಂತ ಹೇಳ್ತಾರೆ, ಅವ್ರಿಗೂ ಬೇಕಾಗಿಲ್ಲ, ಮಾಡ್ಬೇಕು. ಬೇಕಾದವ್ರಿಗೆಲ್ಲ ಬೇಕಾದವ್ರಿಗೆ ಮಾಡಿಸ್ಕೊಡ್ಬೋದು ಶೌಚಾಲಯ. ಶೌಚಾಲಯ ಪ್ರತಿಯೊಂದು ಮನೆ ಕಟ್ಟಿಸ್ಕೊಳ್ತಾರೆ ಜನಗಳು ಅಂತಂದ್ರೆ ನಿಮ್ಮ ಪಂಚಾಯತಿ ಕಡೆಯಿಂದ ಅನುದಾನ ಅಂತ ಏನಾದ್ರು ಇದೆಯಾ? ಅನುದಾನ ಅಂದ್ರೆ ಪಂಚಾಯತಿ ಶೌಚಾಲಯ ಕಟ್ಸಕ್ಕೆ ಫಂಡ್ ಕೊಡ್ತಾ ಇದ್ದಾರೆ. ಕೊಡ್ತಾರೆ. ಎಷ್ಟು ಕೊಡ್ತಾ ಇದ್ದಾರೆ ಸರ್? 12,000 ಸರ್. ಒಂದು 5 ನಿಮಿಷ ಸರ್. 12,000. ಸರಿ ಸರ್. ಸರ್ ಇವಾಗ ಮೇಡಮ್ ತಾವು ಕೂಡ ಒಂದು ಮಹಿಳೆಯರಾಗಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿದ್ದೀರಾ. ತಮ್ಮ ಪ್ರಕಾರ ತಾವು ಒಂದು ಎಲ್ಲಾ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಒಂದು ಏನು ಒಳ್ಳೆ ಮಾತನಾಡಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲ ರಾಜಕೀಯದಲ್ಲಿ ಸೇರ್ಪಡೆ ಆಗ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಬೆಳಿಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಸರಿ ಸರ್. ಸರ್ ಇವಾಗ ತಾವು ಒಂದು ಗೆದ್ದು ಅಧಿಕಾರ ಸ್ವೀಕಾರ ಮಾಡಬೇಕು ಮೇಡಮ್ ಅವರು ಅಂತಂದ್ರೆ ತಮ್ಮ ಗ್ರಾಮದ ಜನಗಳ ಕಾರಣ ಸರ್. ಜನಗಳ ಕಾರಣ. ಹಳ್ಳಿ ಜನಗಳು ಪ್ರತಿಯೊಂದು ಓಟಿನ ಮುಖಾಂತರ ತಮಗೊಂದು ಗೆಲುವು ತಂದು ಕೊಟ್ಟಿದ್ದಾರೆ. ನೀವೆಲ್ಲ ಓಟ್ ಹಾಕಿ ಗೆಲ್ಸಿರೋಂಥ ಜನಗಳಿಗೆ ನಿಮ್ಮ ಕಡೆಯಿಂದ ಏನೊಂದು ಒಳ್ಳೆ ಮಾತನಾಡಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕಷ್ಟೇ. ಮತ್ತೆ ಎಲ್ಲ ಪಂಚಾಯತಿ ಕಡ್ದಾಗಲಿ ಎಲ್ಲ ಫಂಡ್ ಕಡ್ದಾಗಲಿ ಕೆಲಸ ಆಗಲಿ ಒಂದೆಲ್ಲ ಅಷ್ಟು ಏನೇ ಇರಲಿ ಪಂಚಾಯತ್ ಏನು ಬರ್ತದೋ ಅವ್ರಿಗೆಲ್ಲ ಸಹಾಯ ಎಲ್ಲ ಸಿಗ್ಬೇಕು ಅವ್ರಿಗೆ. ಸರಿ, ಗ್ರಾಮದ ಜನಗಳ ಹಿರಿಯರೆಲ್ಲರೂ ಕೂಡಿ ಈ ಬಾರಿ ತಮಗೆ ತಮ್ಮ ಮನೆತನದಲ್ಲಿ ಒಂದು ಗೆಲುವು ತಂದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ತಾಲೂಕು ಮಟ್ಟ ಅಂತ ಆಗಿರ್ಬೋದು, ಜಿಲ್ಲಾ ಮಟ್ಟ ಅಂತ ಆಗಿರ್ಬೋದು ಸಪೋರ್ಟ್ ಮಾಡಿದ್ರೆ ತಾವು ಮೇಡಮ್ಗೆ ಬೆಳೆಸೋಕ್ಕೆ ರೆಡಿ ಇದ್ದೀರಾ? ಇಲ್ಲ, ಅಷ್ಟೊಂದೆಲ್ಲ ಮಾಡೋದು
ಇಲ್ಲೇ ಗ್ರಾಮದಲ್ಲೇ ಇದ್ಕೊಂಡು ಗ್ರಾಮದ ಸೇವನೆ ಮಾಡಕ್ಕೆ ಇಷ್ಟಪಡ್ತೀರಾ ಸರ್. ಸರಿ ಸರಿ. ತಾವು ಇಲ್ಲಿವರೆಗೂ ತಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ 24x7 political.com ಜೊತೆ ಮಾತಾಡಿರೋದಕ್ಕೆ ತಮ್ಗೇನು ಅನ್ನಿಸ್ತಾ ಇದೆ ಸರ್? ಚೆನ್ನಾಗಿದೆ ಏನು ಎಲ್ಲ 24x7 ಜೊತೆ ಮಾತಾಡೋದಕ್ಕೆ ಚೆನ್ನಾಗಿದೆ. ನಮ್ಗೆ ಅಷ್ಟೇ ನಾವೆಲ್ಲ ಬಿಟ್ಕೊಟ್ಟಿದ್ದೀವಿ, ಎಲ್ಲ ಹೇಳ್ಕೊಟ್ಟಿದ್ದೀವಿ. ಸರಿ ಸರ್, ನಿಮಗೆ ಖುಷಿಯಾಗಿದ್ದರೆ ನಮಗೂ ಕೂಡ ಖುಷಿಯಾಗಿರುತ್ತೆ. ತಮ್ಮ ರಾಜಕೀಯ ಜೀವನ ಮುಂದೆ ಚೆನ್ನಾಗಿ ಮುಂದಿರಲಿ ಅಂತ ಹೇಳ್ತಾ ತಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.